ಸ್ನೇಹಿತರ, ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ತಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ ನಲ್ಲಿ ಬರುವಂತಹ ವಿದ್ಯಾಸಿರಿ ಫುಡ್ ಅಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಬಗ್ಗೆ ನಿಮ್ಗೆ ಒಂದಿಷ್ಟು ಕಂಪ್ಲೀಟ್ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ಯಾಕೆ ಇವತ್ತಿನ ಈ ವಿಡಿಯೋ ಮತ್ತೆ ಸಪರೇಟ್ ಆಗಿ ವಿದ್ಯಾಸಿರಿ ಫುಡ್ ಅಂಡ್ ಅಕಾಮಿಡೇಷನ್ ಕುರಿತು ಮಾಡ್ತಿದ್ದೀನಿ ಅಂತ ಅಂದ್ರೆ, ನೋಡಿ, ಈಗಾಗಲೇ ಸಾಕಷ್ಟು ಸಪರೇಟ್ ವಿಡಿಯೋಸ್ ಅನ್ನ ಮಾಡಿ ತಿಳಿಸ್ಕೊಟ್ಟಿದೆ. ನನ್ನಿಂದ ಎಷ್ಟಾಗುತ್ತೋ ಅದಕ್ಕಿಂತ ಎಫರ್ಟ್ಗೂ ಮೀರಿ ನಿಮ್ಗೆ ಎಲ್ಲಾ ರೀತಿಯ ಒಂದು ಇನ್ಫಾರ್ಮೇಶನ್ ಅರ್ಥ ಆಗೋ ತರ SSP ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಅನ್ನ ಒಂದೊಂದೇ ಕೊಡ್ತಾ ಇದ್ದೀನಿ. ಬಟ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಏನ್ ಡೌಟ್ ಅನ್ನ ಕೇಳ್ತಿದಾರೆ ಅಂತ ಅಂದ್ರೆ, ಈಗ ನೀವೊಂದು ಸ್ಟೂಡೆಂಟ್ ತೋರಿಸ್ತೀರಾ SSP ID, SSP ಹಾಗೆ ಸ್ಟೇಟಸ್ ಅನ್ನ ತೋರಿಸ್ತೀರಾ. SSP ಸ್ಟೇಟಸ್ ಅಲ್ಲಿ ಸ್ಟೂಡೆಂಟ್ ಗೆ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಬಂದಿದೆ, ವಿದ್ಯಾಸಿರಿ ಫುಡ್ ಅಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ 15,000 ಸ್ಕಾಲರ್ಶಿಪ್ ಅಮೌಂಟ್. ನಾನು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್, ನಾನು ಜನರಲ್ ಡಿಗ್ರಿ ಮಾಡ್ತಿದ್ದೀನಿ, ನನಗೆ ಯಾಕೆ ವಿದ್ಯಾಸಿರಿ ಫುಡ್ ಅಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಅಮೌಂಟ್ ಬಂದಿರ ಅಂತ ಹೇಳ್ಬಿಟ್ಟು ಸ್ಟೂಡೆಂಟ್ಸ್ ಕೇಳ್ತಿದಾರೆ. ಇನ್ ಕೆಲವೊಬ್ರು ನಾನು ಇಂಜಿನಿಯರಿಂಗ್ ಮಾಡ್ತಿದ್ದೀನಿ, ನನಗೆ ಯಾಕೆ ವಿದ್ಯಾಸಿರಿ ಫುಡ್ ಅಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಬಂದಿಲ್ಲ ಅಂತ ಕೇಳ್ತಿದಾರೆ. ಇಷ್ಟಕ್ಕೂ ಯಾರಿಗ್ ಬರುತ್ತೆ, ಅವ್ರಿಗೆ ಮಾತ್ರ ಯಾಕೆ ಬಂದಿದೆ, ನಿಮಗೆ ಯಾಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಈಗಾಗಲೇ ವಿದ್ಯಾಸಿರಿ ಫುಡ್ ಅಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಯಾವ ರೀತಿ ಬರುತ್ತೆ, ಏನು ಇದಕ್ಕೆ ಎಲಿಜಿಬಲ್ ಏನು ಅಂತ ನಿಮಗೆ ಗೊತ್ತಿದ್ರೆ ಇವತ್ತಿನ ಈ ವಿಡಿಯೋ ನೋಡುವಂತ ಅವಶ್ಯಕತೆ ಆದ್ರೆ ಇಲ್ಲ. ಯಾಕಂತಂದ್ರೆ ಯಾರಿಗೆಲ್ಲ ಒಂದು ಕನ್ಫ್ಯೂಸ್ ಇದೆ, ನಮ್ಮ ಒಂದು ಫ್ರೆಂಡ್ಸ್ ವಿದ್ಯಾಸಿರಿ ಫುಡ್ ಅಂಡ್ ಅಕಾಮಿಡೇಷನ್ ಬಂದಿದೆ, ಇದು ಯಾವ ರೀತಿ ಬರ್ತಿದೆ ಏನು ಅಂತ ಹೇಳ್ಬಿಟ್ಟು, ಯಾವ ಸ್ಟೇಟ್ ಗೌರ್ಮೆಂಟ್ ಕೊಡ್ತಿದ್ಯಾ, ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಿದ್ಯಾ, ಈ ರೀತಿ ಏನಾದ್ರು ಡೌಟ್ಸ್ ಇತ್ತು ಅಂತ ಅಂದ್ರೆ ಇವತ್ತಿನ ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅಂಡ್ ಹಾಗೇನು ಚಾನಲ್ಗೆ ಪಟ್ಟಂತ ಒಂದು ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ನೋಡಿ, SSP ಸ್ಕಾಲರ್ಶಿಪ್ ಅಲ್ಲಿ 2024-25ನೇ ಸಾಲಿನಲ್ಲಿ 2 ಸ್ಕಾಲರ್ಶಿಪ್ಸ್ ಈಗಾಗಲೇ ಸ್ಟೂಡೆಂಟ್ಸ್ ಬ್ಯಾಂಕ್ ಅಕೌಂಟ್ ಬಂದಿದಾವೆ. ಫಸ್ಟ್ ಬಂದಿರುವಂತದ್ದು ಆ 2 ಸ್ಕಾಲರ್ಶಿಪ್ಸ್ ಹೇಳ್ತೀನಿ. ಮೊದಲಿಗೆ ಒಂದು ಬಂದು PM SSP ಅಂಡ್ ಹಾಗೇನು ಇನ್ನೊಂದು ಬಂದು ವಿದ್ಯಾಸಿರಿ ಫುಡ್ ಅಂಡ್ ಅಕಾಮಿಡೇಷನ್ ಅಂತ ಹೇಳಿ. ವಿದ್ಯಾಸಿರಿ ಫುಡ್ ಅಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಅಮೌಂಟ್ ಯಾರಿಗೆಲ್ಲ ಮೆನ್ಷನ್ ಆಗಿದೆಯೋ ಇಂತಹ ಸ್ಟೂಡೆಂಟ್ಸ್ ಗೆ 15,000 ಮೆನ್ಷನ್ ಆಗಿ ಈಗಾಗಲೇ ಸ್ಟೂಡೆಂಟ್ಸ್ ಬ್ಯಾಂಕ್ ಅಕೌಂಟ್ ಗೆ ಅಮೌಂಟ್ ಆದ್ರೆ ಬಂದಿದೆ. ಸೊ ನಿಮ್ಮಲ್ಲಿ ಸಾಮಾನ್ಯವಾಗಿ ಒಂದು ಡೌಟ್ ಬಂದಿರುತ್ತೆ, ನಿಮ್ ಫ್ರೆಂಡ್ಸ್ ಯಾರಿಗೂ 15,000 ಬಂದಿರುತ್ತೆ, ನನಗೆ ಯಾಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಮೊದಲಿಗೆ ನೋಡಿ, ಈ ವಿದ್ಯಾಸಿರಿ ಫುಡ್ ಅಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಅಮೌಂಟ್ ಬಂದ್ಬಿಟ್ಟು ಸ್ಟೇಟ್ ಗೌರ್ಮೆಂಟ್ ಇಂದ ಕೊಡುವಂತದ್ದು. ಇದು ಯಾವ ರೀತಿ ಕೊಡ್ತಾರಂತ ಅಂದ್ರೆ, 2024-25ನೇ ಸಾಲಿನಲ್ಲಿ ನೀವು ಯಾವ ರೀತಿ ಸ್ಕಾಲರ್ಶಿಪ್ ಗೆ ಅಪ್ಲಿಕೇಶನ್ಸ್ ಅನ್ನ ಹಾಕಿದ್ರೋ ಅದೇ ರೀತಿಯಾಗಿ 2024-25ನೇ ಸಾಲಿನಲ್ಲಿ ಗೌರ್ಮೆಂಟ್ ಹಾಸ್ಟೆಲ್ಸ್ ಗೆ ಅಪ್ಲಿಕೇಶನ್ಸ್ ಹಾಕೋದಕ್ಕೆ ಆಗ ಒಂದು ಲಿಂಕ್ ಅನ್ನ ಬಿಟ್ಟಿದ್ರು. ಒಂದು ಅಪ್ಲಿಕೇಶನ್ಸ್ ಆದ್ರೆ ಓಪನ್ ಆಗಿತ್ತು, ಈಗ ಕ್ಲೋಸ್ ಆಗಿದಾವೆ. ಆಗ ಒಂದು BCM ಹಾಸ್ಟೆಲ್ಸ್ ಆಗಿರ್ಬೋದು, ಇಲ್ಲ ಅಂತ ಅಂದ್ರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹಾಸ್ಟೆಲ್ಸ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹಾಸ್ಟೆಲ್ಸ್ ಆಗಿರ್ಬೋದು, ಈ ಒಂದು ಹಾಸ್ಟೆಲ್ಗೆ ಸ್ಟೂಡೆಂಟ್ಸ್ ಅಪ್ಲೈ ಮಾಡಿರ್ತಾರೆ. ನೀವು ಅಪ್ಲೈ ಮಾಡುವಾಗ ಅದರಲ್ಲಿರುವಂತಹ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು SSP ID ಅನ್ನ ಕೊಡಬೇಕಾಗುತ್ತೆ. ಯಾಕೆ SSP ID ತಗೋತಾರೆ ಅಂತ ಅಂದ್ರೆ, SSP ID ಅಲ್ಲಿ ನಿಮ್ಮೆಲ್ಲ ಒಂದು ಕಾಲೇಜ್ ಡೀಟೇಲ್ಸ್, ಅಕಾಡೆಮಿಕ್ ಡೀಟೇಲ್ಸ್ ಎಲ್ಲಾನು ಸಹ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದು SSP ID ಅನ್ನ ತಗೋತಾರೆ. ಆಗ ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, BCM ಹಾಸ್ಟೆಲ್, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹಾಸ್ಟೆಲ್, ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹಾಸ್ಟೆಲ್ ಅಂತ ಹೇಳ್ಬಿಟ್ಟು ಈ ರೀತಿ ಡಿಪಾರ್ಟ್ಮೆಂಟ್ ಹಾಸ್ಟೆಲ್ಸ್ ಇರುತ್ತೆ. ಸ್ಟೂಡೆಂಟ್ಸ್ ಅಪ್ಲೈ ಮಾಡಿರ್ತಾರೆ, ಯಾವುದೇ ಕೋರ್ಸ್ ಅವ್ರು ಆಗಿರ್ಬೋದು, ಜನರಲ್ ಡಿಗ್ರಿನ, ಇಂಜಿನಿಯರಿಂಗ್, ಯಾವುದೇ ಕೋರ್ಸ್ ಅವ್ರು ಆಗಿರ್ಬೋದು, ಅಪ್ಲೈ ಮಾಡಿರ್ತಾರೆ. ಅಪ್ಲೈ ಮಾಡಿದಾಗ ಇಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಗೆ ಒಂದು 100 ಮೆಂಬರ್ಸ್ ಹಾಸ್ಟೆಲ್ಸ್ ಗೆ ಅಪ್ಲೈ ಮಾಡಿದಾರೆ ಅಂತ ಅಂದ್ರೆ 50 ಮೆಂಬರ್ಸ್ ಗೆ ಒಂದು ಹಾಸ್ಟೆಲ್ ಅಲಾಟ್ ಆಯ್ತು ಅಂತ ಅನ್ಕೊಳ್ಳಿ. ಅವ್ರು ಯಾವ ಹಾಸ್ಟೆಲ್ ಬೇಕು ಅಂತ ಅನ್ಕೊಂಡಿದ್ರು ಆ ಒಂದು ಹಾಸ್ಟೆಲ್ 50 ಮೆಂಬರ್ಸ್ ಗೆ ಅಲಾಟ್ ಆಗಿರುತ್ತೆ. ಈಗ ಉಳಿದ 50 ಜನಕ್ಕೆ ಏನೋ ಹಾಸ್ಟೆಲ್ಸ್ ಆದ್ರೆ ಅಲಾಟ್ ಆಗಿಲ್ವೋ, ಹಾಸ್ಟೆಲ್ಸ್ ಅಲಾಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಫುಡ್ ಅಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಅಮೌಂಟ್ ಅಂತ ಹೇಳ್ಬಿಟ್ಟು 15,000 ಕೊಡ್ತಿರುವಂತದ್ದು. ಓಕೆನಾ, ನೀವು ಡಿಗ್ರಿ ಮಾಡ್ತಿದ್ರ ಅಥವಾ ನೀವು ಇಂಜಿನಿಯರಿಂಗ್ ಮಾಡ್ತಿದ್ರ ಅಂತ ಹೇಳ್ಬಿಟ್ಟು ಈ ಒಂದು ವಿದ್ಯಾಸಿರಿ ಫುಡ್ ಅಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಬರ್ತಿಲ್ಲ. 2024-25ನೇ ಸಾಲಿನಲ್ಲಿ ಸ್ಟೂಡೆಂಟ್ಸ್ ಯಾರೆಲ್ಲ ಒಂದು ಹಾಸ್ಟೆಲ್ಸ್ ಗೆ ಅಪ್ಲೈ ಮಾಡಿದ್ರು, ಯಾರಿಗೆಲ್ಲ ಹಾಸ್ಟೆಲ್ಸ್ ಅಲಾಟ್ ಆಗಿಲ್ವೋ ಅಪ್ಲೈ ಮಾಡಿ ಅಂತಹ ಸ್ಟೂಡೆಂಟ್ಸ್ ಮಾತ್ರ ವಿದ್ಯಾಸಿರಿ ಫುಡ್ ಅಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಅಮೌಂಟ್ ಬರುವಂತದ್ದು. ಈಗಾಗಲೇ ನೀವು ಹಾಸ್ಟೆಲ್ ಅಲ್ಲಿ ಇದ್ದೀರಾ, ಇಲ್ಲ ಅಂತಂದ್ರೆ ನೀವು ಅಲಾಟ್ ನಿಮ್ಗೆ ಹಾಸ್ಟೆಲ್ ಗೆ ಅಪ್ಲಿಕೇಶನ್ ಹಾಕಿರ್ತೀರಾ, ನಿಮ್ಗೆ ಹಾಸ್ಟೆಲ್ ಅಲಾಟ್ ಆಗಿರುತ್ತೆ. ಅಲಾಟ್ ಆಗಿ ನೀವು ಹೋಗಿಲ್ಲ ಅಂತಂದ್ರೆ ನಿಮಗೆ ವಿದ್ಯಾಸಿರಿ ಫುಡ್ ಅಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಬರೋದಿಲ್ಲ. ಸಾಕಷ್ಟು ಸ್ಟೂಡೆಂಟ್ಸ್ ಹಾಸ್ಟೆಲ್ಸ್ ಅಲ್ಲಿ ಇದ್ದು ಕೇಳ್ತಿದಾರೆ, ನನಗೆ ಯಾಕೆ ವಿದ್ಯಾಸಿರಿ ಫುಡ್ ಅಂಡ್ ಅಕಾಮಿಡೇಷನ್ ಬರ್ತಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅವರಿಗೆ ಒಂದು ಕನ್ಫರ್ಮೇಶನ್ ಆದ್ರೆ ಸಿಗುತ್ತೆ ಇವತ್ತಿನ ಈ ವಿಡಿಯೋದಲ್ಲಿ. ನೀವು ಒಂದು ಹಾಸ್ಟೆಲ್ಸ್ ಗೆ ಅಪ್ಲೈ ಮಾಡ್ತೀರಾ, ಹಾಸ್ಟೆಲ್ಸ್ ಗೆ ಅಪ್ಲೈ ಮಾಡಿದ ಆದ್ಮೇಲೆ ಗೌರ್ಮೆಂಟ್ ಹಾಸ್ಟೆಲ್ಸ್ ಏನಿದಾವೆ, BCM ಈ ರೀತಿ ಹಾಸ್ಟೆಲ್ಸ್ ಗೆ ಅಪ್ಲೈ ಮಾಡ್ತೀರಾ, ನಿಮ್ಗೆ ಹಾಸ್ಟೆಲ್ ಅಲ್ಲಿ ಸೀಟ್ ಅಲಾಟ್ ಆಗಿಲ್ಲ. ಅದಾದ್ಮೇಲೆ ನೆಕ್ಸ್ಟ್ ನೀವು ಸ್ಕಾಲರ್ಶಿಪ್ ಗೆ ಅಪ್ಲಿಕೇಶನ್ ಹಾಕಿರ್ತೀರಾ, ಸ್ಕಾಲರ್ಶಿಪ್ ಅಪ್ಲೈ ಮಾಡಿರ್ತೀರಾ, ಆಗಷ್ಟೇ ನಿಮ್ಗೆ ವಿದ್ಯಾಸಿರಿ ಫುಡ್ ಅಂಡ್ ಅಕಾಮಿಡೇಷನ್ ಆದ್ರೆ ಬರುತ್ತೆ. ನಾನು ಕೇವಲ ಹಾಸ್ಟೆಲ್ಸ್ ಮಾತ್ರ ಅಪ್ಲೈ ಮಾಡಿದ್ದೆ, ನಾನು ಒಂದು SSP ಗೆ ಅಪ್ಲೈ ಮಾಡಿಲ್ಲ, ನನಗೆ ಬರುತ್ತಾ ಅಂತಂದ್ರೆ ಖಂಡಿತವಾಗ್ಲೂ ಬರೋದಿಲ್ಲ. ನೀವು SSP ನ ಅಪ್ಲಿಕೇಶನ್ ಹಾಕಿರ್ಬೇಕಾಗುತ್ತೆ. ನೀವು ಬೇರೆ ಎಲ್ಲಿ ಹೋಗಿ ಅಪ್ಲೈ ಮಾಡುವಂತ ಅವಶ್ಯಕತೆ ಇಲ್ಲ. ಹಾಸ್ಟೆಲ್ಸ್ ಗೆ ಅಪ್ಲೈ ಮಾಡೋ ಟೈಮಲ್ಲಿ ನಿಮ್ಮ SSP ID ಅನ್ನ ತಗೊಂಡಿರ್ತಾರೆ, ಅಲ್ಲಿಂದ ಅಲ್ಲಿಗಾದ್ರೆ ಅದು ಲಿಂಕ್ ಆಗಿರುತ್ತೆ. ಒಂದು ನಿಮ್ಗೆ ಕನ್ಫರ್ಮೇಶನ್ ಕೊಡೋದೇನು ಅಂತ ಅಂದ್ರೆ, ಯಾರಾದ್ರೆ 2024-25ನೇ ಸಾಲಿನಲ್ಲಿ ಹಾಸ್ಟೆಲ್ಸ್ ಗೆ ಅಪ್ಲೈ ಮಾಡಿರ್ತಾರೋ, ಯಾರಿಗಾದ್ರೆ ಹಾಸ್ಟೆಲ್ ಅಲಾಟ್ ಆಗಿರೋದಿಲ್ವೋ ಇಂತಹ ಸ್ಟೂಡೆಂಟ್ಸ್ ಮಾತ್ರ ಈ ವಿದ್ಯಾಸಿರಿ ಫುಡ್ ಅಂಡ್ ಅಕಾಮಿಡೇಷನ್ ಬರುವಂತದ್ದು. ಇದು ಸ್ಟೇಟ್ ಗೌರ್ಮೆಂಟ್ ಕೊಡೋದು. ಅಂಡ್ ನೀವು ಕೇಳಬಹುದು, ಈಗ ನಾನು ಹಾಸ್ಟೆಲ್ ಅಪ್ಲೈ ಮಾಡಿದೀನಿ, ನನಗೆ ವಿದ್ಯಾಸಿರಿ ಫುಡ್ ಅಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಬರುತ್ತಾ ಇಲ್ವಾ, ನನಗೆ ಹಾಸ್ಟೆಲ್ ಅಲಾಟ್ ಆಗಿಲ್ಲ ಅಂತ ನೀವು ಕೇಳೋದಾದ್ರೆ, ನೋಡಿ, ನೀವು ಎಲ್ಲಿ ಹೋಗಿ ಕೇಳುವಂತ ಅವಶ್ಯಕತೆ ಇಲ್ಲ. ಜಸ್ಟ್ SSP ಗೆ ಲಾಗಿನ್ ಆಗಿ ಸ್ಟೇಟಸ್ ಅಲ್ಲಿ ಯಾರಿಗೆ ಆದ್ರೆ
ವಿದ್ಯಾಶ್ರೀ ಫುಡ್ ಅಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಅಮೌಂಟ್ ಅಂತ ತೋರಿಸುತ್ತೋ ಇಂತಹ ಸ್ಟೂಡೆಂಟ್ಸ್ ಮಾತ್ರ ಈ ಸ್ಕಾಲರ್ಶಿಪ್ ಬರುವಂತದ್ದು, ಬೇರೆ ಸ್ಟೂಡೆಂಟ್ಸ್ ಯಾರಿಗೂ ಬರೋದಿಲ್ಲ. ಇಲ್ಲಿ ಯಾರಿಗಾದ್ರೆ ಸ್ಟೇಟಸ್ ಅಲ್ಲಿ ವಿದ್ಯಾಶ್ರೀ ಫುಡ್ ಅಂಡ್ ಅಕಾಮಿಡೇಷನ್ ಅಂತ ತೋರಿಸಿದೆ ಅಂತ ಅಂದ್ರೆ ಆಗ ನೀವು ಎಲಿಜಿಬಲ್ ಇದ್ದೀರಾ ಅಂತ ಅರ್ಥ ಮಾಡ್ಕೋಬೇಕು. ಇಲ್ಲ ತೋರಿಸಿಲ್ಲ ಅಂತಂದ್ರೆ ನೀವು ಏನ್ ಮಾಡೋದಕ್ಕೆ ಆಗೋದಿಲ್ಲ, ಅಥವಾ ಬೇರೆ ಯಾರು ಏನ್ ಮಾಡೋದಕ್ಕೆ ಆಗೋದಿಲ್ಲ. ಯಾರಿಗೆಲ್ಲ ತೋರಿಸಿರುತ್ತೋ ಅವರು ಒಂದು ವಿದ್ಯಾಶ್ರೀ ಫುಡ್ ಅಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ಗೆ ಆದ್ರೆ ಎಲಿಜಿಬಲ್ ಇರ್ತಾರೆ. ಎಲಿಜಿಬಲ್ ಏನು ಅಂತ ಹೇಳ್ಬಿಟ್ಟು ಈಗಾಗಲೇ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈಗ ಇಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಅಮೌಂಟ್ ಮೆನ್ಷನ್ ಆಗಿರುತ್ತೆ, ಇನ್ನೂ ವಿದ್ಯಾಶ್ರೀ ಫುಡ್ ಅಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಅಮೌಂಟ್ ಬಂದಿರೋದಿಲ್ಲ ಅಂತ ಸ್ಟೂಡೆಂಟ್ಸ್ಗೆ 100% ಆಗಿ ಬರುತ್ತೆ. ಅಂಡ್ ಈಗಾಗಲೇ ಬಂದಿರುವಂತ ಸ್ಟೂಡೆಂಟ್ಸ್ ನೀವು ಬೇರೆ ಯಾವ್ದಾದ್ರು ಸ್ಕಾಲರ್ಶಿಪ್ಗೆ ವೇಟ್ ಮಾಡ್ತಿದ್ರೆ, ಒಂದು ಫೀ ರಿಇಂಬರ್ಸ್ಮೆಂಟ್ ಆಗಿರ್ಬೋದು ಅಥವಾ PMSSP ಸ್ಕಾಲರ್ಶಿಪ್ ಆಗಿರ್ಬೋದು, ನಿಮಗೆ ಸ್ಟೇಟಸ್ ಅಲ್ಲಿ ಮೆನ್ಷನ್ ಆಗಿದ್ರೆ 100% ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಬರುತ್ತೆ. ಬೇರೆ ಸ್ಕಾಲರ್ಶಿಪ್ ಕುರಿತು ಏನೇ ಡೌಟ್ ಇರಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಮುಂದೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್.